ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಏನಾಯ್ತು ಪಾರ್ವತಿ? ಏನಾಯ್ತು ಪಾರ್ವತಿ? ಅಲ್ಲಿ ಕೈ ತೋರ್ಸು. ಅಯ್ಯೋ ಏನಿಲ್ಲ ಬಿಡಿ ಯಜಮಾನ್ರೆ. ಓ ಮೈ ಗಾಡ್, ಇಟ್ಸ್ ಬ್ಲೀಡಿಂಗ್. ಅಯ್ಯೋ ಯಜಮಾನ್ರೆ ಇದೊಂದು ಚಿಕ್ಕ ಗಾಯ ಬಿಡಿ. ಏನ್ ಚಿಕ್ಕ ಗಾಯ? ಇಟ್ಸ್ ಬ್ಲೀಡಿಂಗ್ ಪಾರ್ವತಿ. ಫಸ್ಟ್ ಏಡ್ ಮಾಡ್ಬೇಕು. ಏನಿಡು? ಫಸ್ಟ್ ಏಡು. ಹಂಗಂದ್ರೆ ಈ ಹಾಳಾದ ಪಾರ್ವತಿ ಎಲ್ಲಿಗೆ ಹೋದ್ಲು? ಓಹೋ, ಕೆಲ್ಸ ಜಾಸ್ತಿ ಅಂತ ಮನೆಗೇನಾದ್ರೂ ಎಸ್ಕೇಪ್ ಆಗ್ಬಿಟ್ಲಾ? ಲೇ ಗಣಿ, ಅಲ್ಲಿ ಕುತ್ಕೊಂಡು ಆಕಾಶದಲ್ಲಿ ಏನೋ ನೋಡ್ತಿದ್ಯಾ? ಆಕಾಶದಲ್ಲಿ ಕಾಣೋ ಗ್ರಹಗಳನ್ನ ನೋಡ್ತಾ ಇದೀನಿ ಮೇಡಮ್. ಏನು ಗ್ರಹಗಳ ಆಕಾಶದಲ್ಲಿ? ಏನ್ ನನ್ ಕಿವಿಗೆ ಸೂರ್ಯಕಾಂತಿ ಹೂವಿಡ್ಬೇಕು ಅಂತಿದ್ಯಾ? ಏಯ್, ಆಕಾಶದಲ್ಲಿ ಕಾಣೋದು ನಕ್ಷತ್ರ ಅಲ್ದೇನೋ? ಅಯ್ಯೋ ಮೇಡಮ್, ಅದು ನಿಮ್ ಕಾಲದಲ್ಲಿ. ಈಗ ಏನಿದ್ರು ನಮ್ ಕಾಲ. ನನ್ನಂಗಿರೋ ಯಾರೋ ಒಬ್ಬ ವಿಜ್ಞಾನಿ ಆಕಾಶದಲ್ಲಿ ಹೊಸ ಗ್ರಹ ಕಂಡು ಹಿಡ್ದಿದ್ದಾನಂತೆ. ಅದು ಇವತ್ತು ಕಾಣುತ್ತೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ನೋಡ್ತಾ ಇದ್ದೀನಿ. ಹೌದೇನೋ ಗಣಿ? ಲೋ ಗಣಿ, ಎಲ್ಲೋ ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾನೆ ಇಲ್ಲ ಯಾವ ಗ್ರಹನು? ಅದೇನಿದ್ರು ಒಳ್ಳೆಯವ್ರಿಗೆ ಮಾತ್ರ ಕಾಣಿಸೋದು. ಲೈ, ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ನಾನ್ ಕೆಟ್ಟೋಳು ಅಂತನಾ? ಹೌದು ಕಣು, ನಾನ್ ಕೆಟ್ಟೋಳು. ಏನೋ ಇವಾಗ ಎಲ್ಲೋ ಎಲ್ಲೋ ನಿಮ್ಮ ಅಕ್ಕ? ಅಕ್ಕ ಈ ಮನೆ ಬಿಟ್ಟು ಇನ್ನು ಎಲ್ಲಿಗೆ ಹೋಗ್ತಾಳೆ ಮೇಡಮ್? ಈ ಮನೇಲೇ ಇದ್ದಾಳ? ಹಾಗಾದ್ರೆ ನನ್ ಕಣ್ಣಿಗೆ ಯಾಕಪ್ಪ ಕಾಣಿಸ್ತಾ ಇಲ್ಲ? ಅವಳೆಲ್ಲಿದ್ದಾಳೆ ಅಂತ ನನಗ್ ಗೊತ್ತು. ಇವತ್ತೇನ್ ವಿಶೇಷ ಹೇಳಿ? ಏನು ಜನನಿನ ಮನೆ ತುಂಬಿಸ್ಕೊಂಡಿದೀವಿ? ಅದಲ್ಲ, ಅದಾದ್ಮೇಲೆ ಇವತ್ತು ಅವ್ರಿಬ್ರು ಮೊದಲನೇ ರಾತ್ರಿ ಅಲ್ವಾ? ಅದಕ್ಕೆ ಚಿಕ್ಕ ಯಜಮಾನ್ರ ರೂಮ್ನ ದೊಡ್ಡ ಯಜಮಾನ್ರ ಜೊತೆ ಸೇರ್ಕೊಂಡು ಅಲಂಕಾರ ಮಾಡ್ತಿದ್ದಾಳೆ. ಅಂದ್ರೆ ಅವರಿಬ್ರು ಆಗ್ಲಿಂದ ಅಂಟ್ಕೊಂಡೇ ಇದ್ದಾರಾ? ಮಾಡ್ತೀನಿ. ಯಾಕ್ ಮೇಡಮ್ ಸುಮ್ನಾಗ್ಬಿಟ್ರಿ? ಏನಿಲ್ಲ ಗಣಿ, ನೀನ್ ಆಕಾಶದಲ್ಲಿ ಗ್ರಹಗಳನ್ನ ನೋಡ್ತಾ ಇರು, ನಂಗೊಂದ್ ಚೂರ್ ಕೆಲ್ಸ ಇದೆ, ಬರ್ಲಾ? ಬಾಯ್. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಐ ಆಮ್ ಸಾರಿ ಪಾರ್ವತಿ, ಆಕ್ಚುಲಿ ಫಸ್ಟ್ ಏಡ್ ಅದು ಎಲ್ಲ ನಿಂದನೇ ಆಗಿದ್ದು. ನೋಡ್ಕೊಂಡು ಕೆಲಸ ಮಾಡ್ಬೇಕು ತಾನೆ? ನಾನು ನೋಡ್ಕೊಂಡೆ ಕೆಲಸ ಮಾಡ್ತಿದ್ದೆ ಯಜಮಾನ್. ಏನ್ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ? ತುಂಬಾ ಮುಖ್ಯವಾದದ್ದನ್ನ ನೋಡ್ಕೊಂಡು ಕೆಲಸ ಮಾಡ್ತಿದ್ದೆ. ಓ ಗಾಡ್, ನಿನಗೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ತಿರುಗಿ ಹೇಳಲಿಲ್ಲ ಅಂದ್ರೆ ತಿಂದಿದ್ದು ಅರಗದೇ ಇಲ್ಲ ಅಲ್ಲ? ನನಗೆ ಯಾಕೆ ಅರಗಬೇಕು? ವಾಟ್? ತಿಂದಿದ್ ನೀವಲ್ವಾ? ಏನು? ಅದೇ ಪಾಯಸ ತಿಂದಿದ್ ನೀವಲ್ವಾ? ಇವರ್ ಇಂಪಾಸಿಬಲ್ ಪಾರ್ವತಿ. ಇವಾಗೇನು ಕೆಲಸ ಮಾಡ್ತೀಯೋ ಇಲ್ವೋ? ಮಾಡ್ತೀನಿ. ಹಾಗಾದ್ರೆ ಸರಿಯಾಗಿ ನೋಡ್ಕೊಂಡು ಮಾಡು.
ಅರ್ಜೆಂಟಾಗಿ ಬನ್ನಿ ಗುರುಜಿ. ಯಾಕೇನಾಯ್ತು? ಒಳ್ಳೆ ಪ್ರಪಂಚನೇ ಹೊತ್ತಿ ಉರಿಯೋ ತರ ಆಡ್ತಿದಿರಲ್ಲ. ಹತ್ಕೊಂಡ್ ಉರಿತಾ ಇರೋದು ಪ್ರಪಂಚ ಅಲ್ಲ ಗುರುಜಿ. ನಾನೀಗ ಹೇಳೋ ವಿಷಯನ ಕೇಳಿದ್ರೆ ನಿಮ್ಮ ಹೊಟ್ಟೆಲಿ ಜ್ವಾಲಾಮುಖಿನೇ ಎದ್ದೇಳುತ್ತೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಗುರುಜಿ, ಆದಿತ್ಯ ಪಾರ್ವತಿ ಸೇರ್ಕೊಂಡು ಪ್ರೀತು ಫಸ್ಟ್ ನೈಟ್ ರೂಮ್ ನ ಅಲಂಕಾರ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ? ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ? ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ ಗುರುಜಿ. ಅವರಿಬ್ರು ಸೆಟ್ ಮಾಡ್ತಾ ಇರೋದು ಫಸ್ಟ್ ನೈಟ್ ರೂಮು. ಫಸ್ಟ್ ನೈಟ್ ರೂಮ್ ನ ಸೆಟ್ ಮಾಡ್ತಾ ಮಾಡ್ತಾ ಅವರಿಬ್ರು ಸೆಟ್ ಆಗಿ ಮೈ ಕೈನ ಅಂಟಿಸ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಪ್ರೀತಿ ಗೀತಿ ಅಂತ ಹುಟ್ಟಿಸ್ಕೊಂಡು ಹಳೇ ಲವ್ ಸಾಂಗ್ ಒಳಗಡೆ ಹೋಗಿ ಹಾಡ್ತಾ ಹಾಡ್ತಾ ಹಾಡ್ತಾ, ಅಯ್ಯೋ ಐ ಕಾಂಟ್ ಇಮ್ಯಾಜಿನ್ನು. ಒಂದೇ ಏಟಿಗೆ ಕೊಂದೇ ಬೆಟ್ಟಳು ಮುಲಾಜೆ ಇರದಂತೆ ನನ್ನ ಚೂಪಾದ ಕಣ್ಣೊಂದು ಆಗಾಗ ಚುಚ್ಚೋದು ಹೃದಯಕ್ಕೆ ನುಸುಳೋದು ಹಾಯಾಗಿದೆ. ಏಟಿಗೆ ಕೊಂದೇ ಬಿಟ್ಟಳು ಮುಲಾಜೆ ಇರದಂತೆ ನನ್ನ. ಹೆಜ್ಜೆಗೆ ಕಾವಲುಗಾರ, ನಿನ್ನ ಸೇವೆಗೆ ನಾ ನೌಕರ, ನಿನ್ನ ಬದುಕಿಗೆ ನಾ ಜೊತೆಗಾರ. ಇರಲಿ ನಾನಲ್ಲೇ ಗಮನ ನಿನ್ನಲ್ಲೇ, ಈ ನಿನ್ನ ಬೆರಳನ್ನು ಮೆಲುವಾಗಿ ನಾ ಹಿಡಿದು ಭೂಮಿಯ ಸುತ್ತೋ ನೋಡಿದ್ರ ಗುರುಜಿ, ನೀವು ನೆನೆಸ್ಕೊಂಡಿದ್ದು ನಿಮ್ ಊಹೆಗೂ ನಿಲುಕದ್ದು. ಇನ್ನು ಅಲ್ಲಿ ಏನೇನ್ ನಡೀತಾ ಇದೆಯೋ, ಈ ಕಣ್ಣಿಂದ ಏನೇನ್ ನೋಡ್ಬೇಕು. ಅಯ್ಯೋ, ಆದಿ ಹೀಗೆಲ್ಲ ಮಾಡ್ತಾನೆ ಅಂದ್ರೆ ನಂಗ್ ನಂಬಕ್ಕಾಗಲ್ಲ. ನೀವೇನು, ನಾನು ಕೂಡ ನಂಬಲ್ಲ ಗುರುಜಿ. ಆದ್ರೆ ಆ ಪಾರ್ವತಿ ಸುಮ್ನೆ ಇರ್ಬೇಕಲ್ಲ ಗುರುಜಿ. ಅವಳ ಮೈಮಾಟದಿಂದ ಆದಿತ್ಯನ್ಗೇನೋ ಮೋಡಿ ಮಾಡ್ಬಿಟ್ಟಿದ್ದಾಳೆ. ಮೊದ್ಲೇ ಇಬ್ರು ಫಸ್ಟ್ ನೈಟ್ ರೂಮಲ್ಲಿ ಇದ್ದಾರೆ. ಆ ಕೋಣೆಲಿ ಅದೇನೇನ್ ನಡೆಯುತ್ತೋ ಏನೋ. ನೀವು ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹುಡುಗನ್ ಜೊತೆ 4 ಗೋಡೆಗಳ ಮಧ್ಯೆ ಅವಳು ಕಳ್ಳಾಟ ಆಡ್ತಾ ಇದ್ದಾಳಂದ್ರೆ ಇನ್ನೆಷ್ಟಿರ್ಬೇಕು ಅವಳಿಗೆ. ಗುರುಜಿ, ನೀವು ಮಾತ್ರ ಅವಳನ್ನ ಸುಮ್ಮನೆ ಬಿಡಬಾರ್ದು ಗುರುಜಿ. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಈ ಮನೆಯಿಂದ ಕತ್ತರಿದು ಆಚೆ ತಳ್ಬೇಕು ಗುರುಜಿ. ನಡೀರಿ ಗುರುಜಿ, ನಡೀರಿ. ಫ್ರೆಂಡ್ಸ್, ಅಲ್ಲಿ ಏನಾಗ್ತಾ ಇದೆ ಅಂತ ನೀವು ತಿಳ್ಕೋಬೇಕಾ? ಜಸ್ಟ್ ಫಾಲೋ ಮೀ. ಪಾರ್ವತಿ, ಕೈ ಬಿಡು. ಆಗಲ್ಲ, ನೀವು ಬಿಡಿ. ನಾನ್ ಫಸ್ಟ್ ಕೈ ಹಾಕಿದ್ದು. ನಾನ್ ಮೊದ್ಲು ಹಾಕಿದ್ದು. ನನ್ಗೆ ಹೂ ಬೇಕು. ಇಲ್ಲ, ನನ್ಗೂ ಹೂ ಬೇಕು. ನನಗ್ ಬೇಕೇ ಬೇಕು. ಯಾಕೆ? ಆಗ್ಲೇ ನಾನ್ ಬಿಟ್ಕೊಟ್ಟಿಲ್ವಾ? ಇವಾಗ ನೀವು ಬಿಡಿ, ಕೊಡಿ ಇಲ್ಲಿ. ಪಾರ್ವತಿ, ನನ್ಗೆ ಹೂ ಬೇಕು. ಇಲ್ಲ, ನನಗ್ ಬೇಕು. ನನಗ್ ಬೇಕು. ಬೇಕು. ನನಗ್ ಬೇಕು ಪಾರ್ವತಿ. ನನಗ್ ಬೇಕು ಅಶ್ಮಂದ್ರ. ನನಗ್ ಬೇಕು. ನನಗ್ ಬೇಕು. ನನಗ್ ಬೇಕು.
ನೀವು ನನ್ನನ್ನು ಎಷ್ಟೇ ದೂರ ಮಾಡೋಕೆ ಹೋದ್ರು ನನಗಿನ್ನೂ ಹತ್ರನೇ ಆಗ್ತಿರ್ತೀರ ಯಜಮಾನ್ರೆ. ನನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು. ಅದಕ್ಕೆ ಆ ದೇವರು ನಮ್ಮಿಬ್ಬರನ್ನ ಇಷ್ಟೊಂದು ಹತ್ರ ಮಾಡಿಸಿರೋದು. ಯಾವಾಗಲೂ ನಾವು ಹೀಗೆ ಹತ್ತಿರವಾಗಿ ಜೊತೆಯಾಗಿರ್ಬೇಕು. ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಪಾರ್ವತಿ, ಇದೇನು ಬರ್ತಾನೆ ಇಲ್ಲ. ಆದಿ, ಏನ್ ನಡೀತಿದೆ ಇಲ್ಲಿ? ಅನುಷ್ಕಾ, ಅದು ಲೇ ಮನೆ ಹಾಳಿ, ಫಸ್ಟ್ ನೈಟ್ ರೂಮ್ ನ ರೆಡಿ ಮಾಡೋ ನೆಪದಲ್ಲಿ ನಮ್ಮ ಆದಿತ್ಯನ್ಗೆ ಅಂಟ್ಕೊಂಡು ಅವನನ್ನ ಬಲೆಗ್ ಬೀಳಿಸ್ಕೊಳ್ಬೇಕು ಅಂತ ನೋಡ್ತಿದ್ಯೇನೆ? ಆ ಚಿಕ್ಕಮ್ಮ, ಸ್ಟಾಪ್ ಇಟ್. ವಿಷಯ ಗೊತ್ತಿದ್ದೆ ನಾನ್ಸೆನ್ಸ್ ಮಾತಾಡ್ಬೇಡಿ. ಅಯ್ಯೋ, ನಾನ್ ಅವಳಿಗೆ ಬೈದ್ರೆ ನೀನ್ ಯಾಕಪ್ಪ ಕೋಪ ಮಾಡ್ಕೊಳ್ತೀಯಾ? ನೀವು ಬೈತಾ ಇಲ್ಲ, ಅವಮಾನ ಮಾಡ್ತಾ ಇದ್ದೀರಾ. ಪಾರ್ವತಿ, ನಾವ್ ಯಾಕೆ ಹೀಗಿದ್ದೀವಿ ಅಂತ ಅವ್ರು ಹೇಳು. ಅದು ಹೂ ತಗೊಳ್ಳೋದಕ್ಕೆ ಅಂತ ಕೈ ಹಾಕಿದಾಗ ಯಜಮಾನ್ರ ಶರ್ಟ್ಗೆ ನನ್ನ ಬಳೆ ಸಿಕ್ಕಾಕೊಂಡ್ಬಿಡ್ತು. ಅದನ್ನ ಜೋರಾಗಿ ಎಳೆದ್ರೆ ಎಲ್ಲಿ ಶರ್ಟ್ ಕಿತ್ತೋಗುತ್ತೋ ಅಂತ ಭಯದಿಂದ ನಿಧಾನಕ್ಕೆ ಬಿಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೆ. ಅಷ್ಟರಲ್ಲಿ ನೀವು ಬಂದ್ರಿ. ಅಬ್ಬಾ, ಎಷ್ಟು ಚೆನ್ನಾಗ್ ಕಥೆ ಕಟ್ತೀಯ ಪಾರ್ವತಿ. ನೀನ್ ಹೇಳೋದನ್ನ ನಾವು ನಂಬಿಡ್ಬೇಕಾ? ಚಿಕ್ಕಮ್ಮ, ನೀವು ನಂಬಿ ಅಂತ ಹೇಳ್ತಾ ಇಲ್ಲ, ಸತ್ಯ ಏನು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಪಾರ್ವತಿದು ಏನು ತಪ್ಪಿಲ್ಲ. ಆದಿ, ಪಾರ್ವತಿ ಹೇಳೋದನ್ನ ನಾನ್ ನಂಬ್ತೀನಿ. ಪಾಪ ಅವರಿಬ್ರು ಆಗ್ಲಿಂದ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಹೆಲ್ಪ್ ಮಾಡೋದ್ ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತಿದ್ದೀರಲ್ಲ. ಇಟ್ಸ್ ಓಕೆ ಪಾರ್ವತಿ, ನಾನು ಹೆಲ್ಪ್ ಮಾಡ್ತೀನಿ. ಆದಿ, ಶರ್ಟ್ ಹಾಳಾದ್ರೂ ಪರವಾಗಿಲ್ಲ, ಬಿಡಿಸ್ಕೋಬೇಕಿತ್ತಾನೆ. ನೋಡೋರು ಏನ್ ಅನ್ಕೊಳಲ್ಲ. ಪಾರ್ವತಿ, ನೀನ್ ನಿನ್ ಕೆಲಸ ನೋಡ್ಕೊ ಹೋಗು. ಆದಿಗೆ ನಾನು ಹೆಲ್ಪ್ ಮಾಡ್ತೀನಿ. ಶಿವ ಪೂಜೆಲಿ ನಾನು ಯಾಕೆ ಕರಡಿತಾರ? ಆದಿ, ಬರ್ಲಪ್ಪ. ಆದಿ, ಡೆಕೋರೇಷನ್ಸ್ ಎಲ್ಲ ಹಾಳಾಗೋಗಿದೆ. ನಾವಿಬ್ರು ಸೇರ್ಕೊಂಡು ಸರಿ ಮಾಡೋಣ. ಅನುಷ್ಕಾ, ನನಗೆ ತುಂಬ ಟಯರ್ಡ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನೀನು ಸ್ವಲ್ಪ ಸರಿ ಮಾಡ್ತೀಯಾ ಪ್ಲೀಸ್?
ಏನಕ್ಕ ಎಲ್ರು ಮಲ್ಕೊಂಡಾದ್ಮೇಲೆ ನಿದ್ರಲ್ಲಿ ಕನ್ಸ್ ಕಾಣಿದ್ರೆ ನೀನ್ ನಡೀತಾನೆ ಕನ್ಸ್ ಕಾಣ್ತಿದ್ಯಾ? ಏನ್ ಸಮಾಚಾರ? ಎಡು ಬಿದ್ಯಾ ಜೋಪಾನ? ನನ್ ಯಾವಾಗ್ಲೋ ಎಡವಿ ಬಿಡ್ತಾಯ್ತು ಗಣಿ. ಏನ್ ಹೇಳ್ತಿದ್ಯಾಕ? ಏನಾಯ್ತು ನಿಂಗೆ? ಖುಷಿ ಕಣೋ, ಖುಷಿ. ಇವತ್ ನನಗಾಗ್ತಿರೋ ಖುಷಿಗೆ ಸಾಟಿನೇ ಇಲ್ಲ. ಖುಷಿ ಅನ್ನೋ ಪದನ 4 ಸತಿ ಹೇಳ್ದೆ ಹೊರತು ಯಾಕೆ ಖುಷಿ ಆಯ್ತು ಅಂತ ಹೇಳಲೇ ಇಲ್ಲ. ನಮ್ಗಿಷ್ಟವಾದವ್ರ ಜೊತೆ ತುಂಬಾ ಹೊತ್ತು ಏಕಾಂತವಾದ ಸಮಯ ಕಳೆದ್ರೆ ಏನಾಗತ್ತೆ ಹೇಳು? ಏನ್ ಬೇಕಾದ್ರೂ ಆಗತ್ತೆ. ಈ ತರ್ಲೆ ಖುಷಿ ಆಗತ್ತೆ ಕಣೋ. ಹೌದೌದು. ಹಾಗಾದ್ರೆ ತಾವು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮ್ ಭಾವನ್ ಜೊತೆ ಕಳೆದ್ರಿ ಏನ್ ನಂಗಾಯ್ತು. ಅಕ್ಕ, ಫಸ್ಟ್ ನೈಟ್ಗೆ ಸಿಂಗಾರ ಎಲ್ಲ ಚೆನ್ನಾಗಾಯ್ತಾ? ಲೇ ತರ್ಲೆ, ಅದೆಲ್ಲ ನಿನ್ಗೆ ಯಾಕೋ? ಹೋಗ್ ನಿನ್ ಕೆಲ್ಸ ನೋಡ್ಕೋ. ನಾನು ಮನೆಗೆ ಹೋಗಿ ಶಾಸ್ತ್ರಕ್ಕೆ ತಯಾರಾಗಿ ಬರ್ತೀನಿ. ಹೋಗು. ಅಕ್ಕ, ಶಾಸ್ತ್ರ ನಡೀತಿರೋದು ನಿಂದ, ನಡೀತಿರೋದು ಜನನಿ ಅಕ್ಕನ ಶಾಸ್ತ್ರ. ಅದ್ ನೆನ್ಪಲ್ಲಿರ್ಲಿ. ಲೇ ತರ್ಲೆ, ಹೋಗು. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ. ಹೇ ಹೂವೆ, ನಿನ್ ಗೆಳತಿಗೆ ಪ್ರೀತಿಯಿಂದ ಈ ಗೆಜ್ಜೆ ಕಟ್ಟಿದ್ರೆ ಇದನ್ನ ತೆಗೆದು ಮತ್ತೆ ನನ್ನ ಕೈಗೆ ಕೊಟ್ಟು ನೀವೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾಳೆ. ಇದು ತಪ್ಪಲ್ವಾ? ನಿನ್ ಗೆಳತಿ ಮಾಡ್ತಾ ಇರೋದು ಸರಿನಾ? ನೀನೇ ಹೇಳು. ಅವಳು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಈಗ ನಾನು ಅವಳನ್ನ ಆಟ ಆಡಿಸ್ತೀನಿ. ನೋಡೋಣ ಈ ಆಟದಲ್ಲಿ ಗೆಲ್ಲೋದು ಅವಳ ಇಲ್ಲ ನಾನು ಅಂತ.